ಹಾಯ್ ಫ್ರೆಂಡ್ಸ್, ನಾವು ಇವತ್ತು ಸೂಕ್ಷ್ಮಾರ್ಥಶಾಸ್ತ್ರದಲ್ಲಿನ 2ನೇ ಅಧ್ಯಾಯ ಅನುಭೋಗಿಯ ವರ್ತನೆ ಸಿದ್ಧಾಂತ ಈ ಪಾಠದಲ್ಲಿನ 6 ಅಂಕದ ಪ್ರಶ್ನೆಗಳನ್ನು ಕುರಿತಾಗಿ ಚರ್ಚೆ ಮಾಡೋಣ. ಸಾಮಾನ್ಯವಾಗಿ 6 ಅಂಕದ ಪ್ರಶ್ನೆಗಳನ್ನು 20 ವಾಕ್ಯಗಳಲ್ಲಿ ವಿವರಿಸಬೇಕಾಗುತ್ತದೆ. ಮೊದಲನೇ ಪ್ರಶ್ನೆ, ಇಳಿಮುಖ ಸೀಮಾಂತ ತುಷ್ಟಿಕೋನ ನಿಯಮವನ್ನು ಕೋಷ್ಟಕ ಮತ್ತು ರೇಖಾಚಿತ್ರ ಸಹಾಯದಿಂದ ವಿವರಿಸಿ. ಈ ಪ್ರಶ್ನೆ ತುಂಬ ಇಂಪಾರ್ಟೆಂಟ್. ಇದು ಕಳೆದ ವರ್ಷ 2026ರ ಆ್ಯನ್ಯುವಲ್ ಎಕ್ಸಾಮಲ್ಲಿ ಬಂದಿತ್ತು. ನೋಡಿ, ಈ ಪ್ರಶ್ನೆ ಉತ್ತರವನ್ನು ಹೀಗೆ ಬರೆಯಬೇಕು. ಮೊದಲನೆಯಾಗಿ ಅದರ ನಿಯಮ. ಇತರೆ ಸರಕುಗಳ ಅನುಭೋಗವನ್ನು ಸ್ಥಿರವಾಗಿಟ್ಟುಕೊಂಡು ಒಂದು ಸರಕಿನ ವಿವಿಧ ಘಟಕಗಳ ಅನುಭೋಗವನ್ನು ಹೆಚ್ಚಿಸಿದಂತೆ ಆ ಸರಕಿನ ಪ್ರತಿ ಹೆಚ್ಚುವರಿ ಘಟಕದಿಂದ ಪಡೆಯುವ ಸೀಮಾಂತ ತುಷ್ಟಿಕೋನ ಕಡಿಮೆಯಾಗುತ್ತದೆ ಎಂದು ಇಳಿಮುಖ ಸೀಮಾಂತ ತುಷ್ಟಿಕೋನ ನಿಯಮ ಹೇಳುತ್ತದೆ. ಹೀಗೆ ಇದರ ನಿಯಮ ಮೊದಲೇ ಬರೆದು ನಂತರ ಕೋಷ್ಟಕ ಘಟಕಗಳು 1, 2, 3, 4, 5, 6 TU MU ಇದನ್ನು ಪಟ್ಟಿ ಮಾಡಿ ಇದರ ಮೇಲೆ ಈ ರೇಖಾಚಿತ್ರವನ್ನು ಹಾಕಬೇಕಾಗುತ್ತದೆ. ಇದನ್ನು ಹಾಕಿ ಇದರ ವಿವರಣೆ ಬರೆಯಬೇಕು. ಇದಿಷ್ಟು ಮಾಡಿದರೆ ಮಾತ್ರ ನಿಮಗೆ 6ಕ್ಕೆ 6 ಅಂಕ ಕೊಡುತ್ತಾರೆ. ಇದನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ಅಂದರೆ ಪ್ರತ್ಯೇಕವಾಗಿ ಇಳಿಮುಖ ಸೀಮಾಂತ ತುಷ್ಟಿಕೋನ ನಿಯಮ ಹಾಗೂ ಅನುಭೋಗಿಯ ಅಂದರೆ ಔದಾಸೀನ ವಕ್ರಕ್ಕೆ ಲಕ್ಷಣಗಳು ಈ ಎರಡೂ ಪ್ರಶ್ನೆಗಳ ವಿವರಣೆಯನ್ನು ನಾನು ಪ್ರತ್ಯೇಕ ವಿಡಿಯೋದಲ್ಲಿ ಮಾಡಿ ತಿಳಿಸುತ್ತೇನೆ. ಇದನ್ನು ಈಗ ನೋಡಿಕೊಳ್ಳಿ. ಇಳಿಮುಖ ಸೀಮಾಂತ ತುಷ್ಟಿಕೋನ ನಿಯಮ ಇದಿಷ್ಟು ಬರೆದರೆ ಮಾತ್ರ 6ಕ್ಕೆ 6 ಅಂಕ ಕೊಡುತ್ತಾರೆ. ಇನ್ನೊಂದು ವಿಡಿಯೋದಲ್ಲಿ ಇದರ ವಿವರಣೆಯನ್ನು ನಾನು ತಿಳಿಸುತ್ತೇನೆ. ಈ ಪ್ರಶ್ನೆ ನಿಮಗೆ ನಿಮ್ಮ ಫಸ್ಟ್ ಟೆಸ್ಟ್, ಮಿಡ್ ಟರ್ಮ್ ಹಾಗೆ ಆ್ಯನ್ಯುವಲ್ ಎಕ್ಸಾಮಲ್ಲಿ ಕೂಡ ರಿಪೀಟ್ ಆಗುತ್ತೆ. ತುಂಬ ಇಂಪಾರ್ಟೆಂಟ್ ಎಂದು ನೋಡ್ಕೊಳ್ಳಿ. ಪ್ರಶ್ನೆ ಸಂಖ್ಯೆ 2, ಉದಾಸೀನ ವಕ್ರಕ್ಕೆ ಲಕ್ಷಣಗಳು. ಅವುಗಳನ್ನು ರೇಖಾಚಿತ್ರದೊಂದಿಗೆ ಸ್ಪಷ್ಟಪಡಿಸಿ. ಇವೆರಡೂ ಸಹ ಇಂಪಾರ್ಟೆಂಟ್. ನಿಮಗೆ ಆ್ಯನ್ಯುವಲ್ ಎಕ್ಸಾಮ್ಗೆ ತುಂಬ ರಿಪೀಟ್ ಆಗಿರೋ ಕ್ವಶನ್. ಔದಾಸೀನ ವಕ್ರಕ್ಕೆ ಲಕ್ಷಣಗಳು 3. ಅವುಗಳನ್ನು ನೋಡೋದಾದರೆ, ಔದಾಸೀನ ವಕ್ರರೇಖೆಯು ಎಡದಿಂದ ಬಲಕ್ಕೆ ಇಳಿಮುಖವಾಗಿರುತ್ತದೆ. ಇದು ಔದಾಸೀನ ವಕ್ರಕ್ಕೆ ಮೊದಲ ಲಕ್ಷಣ. ಅದರ ರೇಖಾಚಿತ್ರದೊಂದಿಗೆ ಅದನ್ನು ವಿವರಿಸಬೇಕಾಗುತ್ತದೆ. ಎರಡನೇ ಲಕ್ಷಣ, ಎತ್ತರದ ಔದಾಸೀನ್ಯ ವಕ್ರರೇಖೆಯು ಹೆಚ್ಚಿನ ಮಟ್ಟದ ತುಷ್ಟಿಕೋನವನ್ನು ನೀಡುತ್ತದೆ. ಹೀಗೆ ಇದರ 3 ಲಕ್ಷಣಗಳಿವೆ. ಈ 3 ಲಕ್ಷಣಗಳನ್ನು ರೇಖಾಚಿತ್ರದೊಂದಿಗೆ ವಿವರಿಸಿದರೆ ಮಾತ್ರ 6ಕ್ಕೆ 6 ಅಂಕ. ನಾನು ಇಳಿಮುಖ ಸೀಮಾಂತ ತುಷ್ಟಿಕೋನ ನಿಯಮ ಹಾಗೂ ಔದಾಸೀನ ವಕ್ರಕ್ಕೆ ಲಕ್ಷಣಗಳನ್ನು ಪ್ರತ್ಯೇಕವಾಗಿ ವಿಡಿಯೋ ಮಾಡಿ ಅದರ ಎಕ್ಸ್ಪ್ಲನೇಷನ್ ಸಹಿತ ನಿಮಗೆ ತಿಳಿಸುತ್ತೇನೆ. ನೋಡಿ, ಇದು ಎತ್ತರದ ಔದಾಸೀನ ವಕ್ರರೇಖೆಯು ಹೆಚ್ಚಿನ ಮಟ್ಟದ ತುಷ್ಟಿಕೋನ ನೀಡುತ್ತದೆ. ಇದರ ಎಕ್ಸ್ಪ್ಲನೇಷನ್ ಹಾಗೂ ಅದರ ಕೆಳಗಡೆ ಅದರ ರೇಖಾಚಿತ್ರ. 3ನೇ ಲಕ್ಷಣ, 2 ಔದಾಸೀನ ವಕ್ರರೇಖೆಗಳು ಎಂದಿಗೂ ಒಂದನ್ನೊಂದು ಛೇದಿಸುವುದಿಲ್ಲ. ಔದಾಸೀನ ವಕ್ರಕ್ಕೆ 3ನೇ ಲಕ್ಷಣ ಇದು. ಎಂದಿಗೂ 2 ಔದಾಸೀನ ವಕ್ರರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ. ನೀವು ಈ 2 ಪ್ರಶ್ನೆಗಳನ್ನು ಪ್ರತ್ಯೇಕ ವಿಡಿಯೋದಲ್ಲಿ ಎಕ್ಸ್ಪ್ಲನೇಷನ್ ಸಹಿತ ಕಾಣಬಹುದು. ಈ ಅಧ್ಯಾಯದಲ್ಲಿ 6 ಅಂಕದ ಪ್ರಶ್ನೆಗಳಲ್ಲಿ ಜಸ್ಟ್ 3 ಪ್ರಶ್ನೆಗಳನ್ನು ಓದಿದರೆ ಸಾಕು 6 ಅಂಕದ ಪ್ರಶ್ನೆಗಳನ್ನು ಕವರ್ ಮಾಡಬಹುದು. 7 ಪ್ರಶ್ನೆಗಳಿದ್ದರೂ ಸಹ ಈ 3 ಪ್ರಶ್ನೆಗಳನ್ನು ಮಾತ್ರ ನೀವು ಓದಬಹುದು. ಬಜೆಟ್ ಗಣದಲ್ಲಿನ ಬದಲಾವಣೆಗಳನ್ನು ರೇಖಾಚಿತ್ರ ಸಹಾಯದಿಂದ ವಿಶದಪಡಿಸಿ. ಇದು ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ, ಆದರೆ ಮಾಡಲ್ ಕ್ವಶನ್ ಪೇಪರ್ ಹಾಗೂ ಪ್ರಿಪರೇಟರಿಯಲ್ಲಿ ಬಂದ ಕಾರಣ ನಿಮಗೆ ಇದನ್ನು ನಾನು ನೀಡಿರುತ್ತೇನೆ. ನನ್ನ ಉದ್ದೇಶ ಜಸ್ಟ್ ಈ 6 ಅಂಕದ ಪ್ರಶ್ನೆಗಳನ್ನೆಲ್ಲನ ಕವರ್ ಮಾಡೋದಷ್ಟೇ. ಇದನ್ನು ಓದೋದಾದರೆ ಓದಿ, ಇಲ್ಲ ಅಂದರೆ ಇಲ್ಲ. ಜಸ್ಟ್ ನೋಟ್ಸ್ ಮಾಡ್ಕೊಳ್ಳಿ. ನೋಡಿ ಅದರ ರೇಖಾಚಿತ್ರ ಹಾಗೆ ಅದರ ಎಕ್ಸ್ಪ್ಲನೇಷನ್.
ಈ ಪ್ರಶ್ನೆ ಬಂದರೆ ಇದಷ್ಟು ಬರೀಬೇಕಾಗುತ್ತದೆ. ಇಂಥ ಪ್ರಶ್ನೆಗಳಲ್ಲಿ 1 ಮತ್ತು 2 ಅಂಕದ ಪ್ರಶ್ನೆಗಳು ಅಡಗಿರುತ್ತವೆ. ಅವುಗಳನ್ನು ಗಮನವಿಟ್ಟು ನೋಡಿಕೊಳ್ಳಿ. ಇನ್ನು ನಮ್ಮ 3ನೇ ಅತಿ ಪ್ರಮುಖ ಪ್ರಶ್ನೆ, ಅನುಭೋಗಿಯ ಆದರ್ಶ ಆಯ್ಕೆಯನ್ನು ರೇಖಾಚಿತ್ರ ಸಹಾಯದಿಂದ ವಿವರಿಸಿ. ನೋಡಿ, ಇಳಿಮುಖ ಸೀಮಾಂತ ದೃಷ್ಟಿಕೋನ ನಿಯಮ, ಔದಾಸೀನ ವಕ್ರತೆಯ ಲಕ್ಷಣಗಳು ಹಾಗೂ ಅನುಭೋಗಿ ಆದರ್ಶ ಆಯ್ಕೆ ಈ 3 ಪ್ರಶ್ನೆಗಳನ್ನು ಕವರ್ ಮಾಡಿದರೆ ಸಾಕು. ಈ 6 ಅಂಕದ ಪ್ರಶ್ನೆಗಳಲ್ಲಿ ನಿಮಗೆ ಒಂದಂತೂ ಕನ್ಫರ್ಮ್. ಮೊದಲನೇದಾಗಿ ಅದರ ನಿಯಮ ಬರೆದು ಈ 3 ಹಂತಗಳನ್ನು, ಈ ಅಂಶಗಳನ್ನು, 3 ಅಂಶಗಳನ್ನು ನೀವು ಕವರ್ ಮಾಡಿದರೆ ಮಾತ್ರ ನಿಮಗೆ 6ಕ್ಕೆ 6 ಅಂಕ. ಮೊದಲನೇದಾಗಿ ಅದರ ಅರ್ಥ, ನಂತರ 3 ಅಂಶಗಳು, ಹಾಗೆ ಅದರ ರೇಖಾಚಿತ್ರ, ತದನಂತರ ಅದರ ವಿವರಣೆ. ಇದಿಷ್ಟು ಬರೆದರೆ ಮಾತ್ರ 6ಕ್ಕೆ 6 ಅಂಕ. ಕೇವಲ ಈ 3 ಪ್ರಶ್ನೆಗಳನ್ನು ಕವರ್ ಮಾಡಿಕೊಳ್ಳಿ, ನಿಮಗೆ 6 ಅಂಕದ ಒಂದು ಪ್ರಶ್ನೆ ಸಿಗುತ್ತದೆ. ನೋಡಿ, ಇದು ರೇಖಾಚಿತ್ರ ಮತ್ತು ಈ ಪ್ರಶ್ನೆಯ ವಿವರಣೆ, ರೇಖಾಚಿತ್ರದ ವಿವರಣೆ. ಇದಿಷ್ಟು ಬರೆದರೆ 6 ಅಂಕ. ಈ ಅಧ್ಯಾಯದಿಂದ ಆ್ಯನ್ಯುವಲ್ ಎಕ್ಸಾಮ್ಗೆ 6 ಅಂಕದ ಒಂದಾದರೂ ಪ್ರಶ್ನೆ ಗ್ಯಾರಂಟಿಯಾಗಿ ಬರುತ್ತದೆ. ಜಸ್ಟ್ ಈ 3 ಪ್ರಶ್ನೆ ಕವರ್ ಮಾಡಿಕೊಂಡ್ರೆ ಸಾಕು, ಆ ಒಂದು ಪ್ರಶ್ನೆಯನ್ನು ನೀವು ಈಸಿಲಿ ಬರೀಬಹುದು. ನೋಡಿ, 5ನೇ ಪ್ರಶ್ನೆ, ಔದಾಸೀನ ವಕ್ರರೇಖೆಗಳು ಮತ್ತು ಬಜೆಟ್ ಮಿತಿಗಳಿಂದ ಬೇಡಿಕೆ ರೇಖೆಯ ನಿಷ್ಪತ್ತಿಯನ್ನು ಪ್ರತಿಪಾದಿಸಿ. ಇದು ಸಹ ಅಷ್ಟೇನು ಇಂಪಾರ್ಟೆಂಟ್ ಏನಲ್ಲ, ಬಟ್ ಹಾಗೆ ಕವರ್ ಮಾಡಿದ್ದೀನಿ, ನೋಡ್ಕೊಳ್ಳಿ, ಜಸ್ಟ್ ನೋಟ್ಸ್ ಮಾಡ್ಕೊಳ್ಳಿ. 1 ಮಾರ್ಕ್ ಕ್ವಶನ್ಸ್ ಇದರಲ್ಲಿ ಇರ್ತವೆ, ನೋಡ್ಕೊಳ್ಳಿ. ನಾನು 1 ಮಾರ್ಕ್ ಕ್ವಶನ್ ಕೂಡ ಒಂದು ವಿಡಿಯೋ ಮಾಡಿ ನಿಮಗೆ ತಿಳಿಸುತ್ತೇನೆ. ಇದು ತುಂಬ ಇಂಪಾರ್ಟೆಂಟ್ ಚಾಪ್ಟರ್. 19ರಿಂದ 20 ಮಾರ್ಕ್ಸ್ ಈ ಚಾಪ್ಟರಲ್ಲಿ ಕನ್ಫರ್ಮ್. ಗಮನವಿಟ್ಟು ಈ ಚಾಪ್ಟರ್ ಕವರ್ ಮಾಡ್ಕೊಳ್ಳಿ. 4 ಅಂಕದ ಒಂದು ಪ್ರಶ್ನೆ ಹಾಗೂ 6 ಅಂಕದ ಒಂದು ಪ್ರಶ್ನೆ ಈ ಚಾಪ್ಟರಲ್ಲಿ ಕವರ್ ಆಗುತ್ತೆ. ನೋಡಿ, ಇದು ಈ ಪ್ರಶ್ನೆಯ ರೇಖಾಚಿತ್ರ ಹಾಗೆ ವಿವರಣೆ. ಈ ಪ್ರಶ್ನೆ ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ, ಬಿಟ್ಬಿಡಿ. 6ನೇ ಪ್ರಶ್ನೆ, ಬೇಡಿಕೆಯ ರೇಖೆಯೊಂದಿಗಿನ ಚಲನೆಗಳು ಮತ್ತು ಬೇಡಿಕೆಯ ರೇಖೆಯ ಪಲ್ಲಟಗಳ 2 ರೇಖಾಚಿತ್ರದೊಂದಿಗೆ ವಿವರಿಸಿ. ಮೊದಲನೇದಾಗಿ ಬೇಡಿಕೆಯೊಂದಿಗಿನ ಚಲನೆಯ ಅರ್ಥ, ನಂತರ ಬೇಡಿಕೆ ಕುಗ್ಗುವಿಕೆ ಚಿತ್ರ ಹಾಗೂ ಬೇಡಿಕೆ ಹಿಗ್ಗುವಿಕೆ ಚಿತ್ರ, ಅವುಗಳನ್ನು ಬರೆದು ಅದರ ಎಕ್ಸ್ಪ್ಲನೇಷನ್ ಸಹ ಬರೀಬೇಕು. ಈ ಪ್ರಶ್ನೆ ಹಾಗೆ ಕವರ್ ಮಾಡ್ಕೊಳ್ಳಿ, ಜಸ್ಟ್ ನೋಟ್ಸ್ ಮಾಡ್ಕೊಳ್ಳಿ. ಓದೋದಾದರೆ ಜಸ್ಟ್ 3 ಪ್ರಶ್ನೆಗಳನ್ನು ಓದ್ಕೊಳ್ಳಿ. ಇಳಿಮುಖ ಸೀಮಾಂತ ದೃಷ್ಟಿಕೋನ ನಿಯಮ, ಅನುಭೋಗಿಯ ಆದರ್ಶ ಆಯ್ಕೆ ಹಾಗೆ ಔದಾಸೀನ ವಕ್ರತೆಯ ಲಕ್ಷಣಗಳು. ಇನ್ನು ಪ್ರಶ್ನೆ ಸಂಖ್ಯೆ 7, ಮಾರುಕಟ್ಟೆ ಬೇಡಿಕೆ ರೇಖೆಯನ್ನು ರೇಖಾಚಿತ್ರ ಸಹಾಯದಿಂದ ಪ್ರಸ್ತುತಪಡಿಸಿ. ಇದು ಸಹ ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ, ಆದ್ದರಿಂದ ನಾನು ಕವರ್ ಮಾಡಿಲ್ಲ. ಜಸ್ಟ್ 3 ಪ್ರಶ್ನೆಯನ್ನು ಕವರ್ ಮಾಡ್ಕೊಳ್ಳಿ. ಇಳಿಮುಖ ಸೀಮಾಂತ ದೃಷ್ಟಿಕೋನ ನಿಯಮ, ಔದಾಸೀನ ವಕ್ರತೆಯ ಲಕ್ಷಣಗಳು ಹಾಗೂ ಅನುಭೋಗಿ ಆದರ್ಶ ಆಯ್ಕೆ. ಈ 3 ಪ್ರಶ್ನೆಯನ್ನು ಕವರ್ ಮಾಡಿಕೊಂಡ್ರೆ ಸಾಕು, ನಿಮಗೆ 6 ಅಂಕದ ಒಂದು ಪ್ರಶ್ನೆ ಲಭ್ಯವಾಗುತ್ತದೆ. ಈಸಿಲಿ ಆ್ಯನ್ಯುವಲ್ ಎಕ್ಸಾಮಲ್ಲಿ 6 ಅಂಕದ ಮೊದಲನೇ ಪ್ರಶ್ನೆ ಈ ಚಾಪ್ಟರ್ದಾಗಿರುತ್ತದೆ. ಏನು ತಲೆ ಕೆಡಿಸ್ಕೊಳ್ಬೇಡಿ, 1 ಚಾಪ್ಟರ್ ಅಂತೂ ಕವರ್ ಮಾಡ್ಕೋಬೋದು. ನಮ್ಮ ಚಾನಲಲ್ಲಿ ಎಕನಾಮಿಕ್ಸ್ನ ಎಲ್ಲ ವಿಡಿಯೋಗಳು ಲಭ್ಯವಾಗುತ್ತವೆ. ಎಲ್ಲ ವಿಡಿಯೋನ ನಾವು ಕವರ್ ಮಾಡ್ತೀವಿ. ಈ ಚಾನಲಲ್ಲಿ ಕನ್ನಡ, ಇಂಗ್ಲೀಷ್, ಹಿಸ್ಟ್ರಿ, ಎಕನಾಮಿಕ್ಸ್, ಬಿಸ್ನೆಸ್ ಸ್ಟಡೀಸ್, ಅಕೌಂಟೆನ್ಸಿ ಎಲ್ಲ ಚಾಪ್ಟರ್ನ ನೋಟ್ಸ್ಗಳು ಸಿಗುತ್ತವೆ. ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ಮೋಟಿವೇಶನ್. ಪ್ಲೀಸ್